ನಿರ್ದೇಶಕ, ಆ ಹೆಸರಲ್ಲೇ ಒಂದು ವೇಟೇಜ್ ಇದೆ. ತಾನು ಕಾಣುವಂತಹ ಕನಸಿಗೆ ಕಥೆಯನ್ನ ಹಾಗೂ ಪಾತ್ರಗಳನ್ನ ಪೋಣಿಸಿ ಅದನ್ನ ತೆರೆ ಮೇಲೆ ತರೋದೆ ಈ ನಿರ್ದೇಶಕ. ಒಂದು ಸಿನಿಮಾ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಆದ್ರೆ ಅದರ ಲೀಡ್ ಆಕ್ಟರ್ಸ್ ಗಳ ಮೇಲೆ ಫೋಕಸ್ ಹೆಚ್ಚಾಗಿ ಬೀಳುತ್ತೆ. ಬಟ್ ಅದೇ ಸಿನಿಮಾ ಫೇಲ್ ಆದಾಗ ಯಾರ್ ಗುರು ಇವನ್ ಡೈರೆಕ್ಟ್ರು ಅಂತ ಕೇಳ್ಬರೋದು ಸಹಜ. ಹಾಗಿರುವಾಗ ತಮ್ಮ ನಿರ್ದೇಶನದಿಂದ ಜನಪ್ರಿಯತೆ ಪಡೆಯೋದು ನನ್ನ ಪ್ರಕಾರ ಡೆಫಿನೆಟ್ಲಿ ಒಂದು ಸ್ಪೆಷಲ್ ಸಾಧನೆ. ಕೆಲವು ನಿರ್ದೇಶಕರೇ ಹಾಗೆ ಗುರುವೆ, ಸಿನಿಮಾದಲ್ಲಿ ಯಾರೇ ಲೀಡ್ ಆಗಿ ನಟಿಸ್ತಾ ಇರ್ಲಿ, ಇವರ ಹೆಸರು ಅಲ್ಲಿ ಕಾಣಿಸ್ಕೊಂಡ್ರೆ ಆ ಫಿಲಂ ನ ಬ್ರಾಂಡ್ ವ್ಯಾಲ್ಯೂ ಆಟೋಮೆಟಿಕಲಿ ರೈಸ್ ಆಗುತ್ತೆ, ಜನಗಳ ನಡುವೆ ಕ್ಯೂರಿಯಾಸಿಟಿ ಕೂಡ ಹುಟ್ಕೊಂಡ್ಬಿಡುತ್ತೆ. ಬಟ್ ಈ ಹಂತಕ್ಕೆ ಬಂದ ಮೇಲೆ ಅದನ್ನ ಕ್ಯಾಪಿಟಲೈಸ್ ಮಾಡ್ಕೊಳ್ಳದೆ ಹಲವು ನಿರ್ದೇಶಕರು ಎಲ್ಲೋ ಹಿಂದೆ ಉಳ್ಕೊಂಡ್ಬಿಡ್ತಾರೆ. ಸೀರೀಸ್ ಆಗಿ ಸೋಲನ್ನ ಕೂಡ ಕಂಡಿರ್ತಾರೆ. ಈ ವಿಡಿಯೋದಲ್ಲಿ ತಮ್ಮ ನಿರ್ದೇಶನದಿಂದ ವೇವ್ ಕ್ರಿಯೇಟ್ ಮಾಡಿ ಈಗ ಒಂದು ಕಮ್ ಬ್ಯಾಕ್ ಗೆ ಎದುರು ನೋಡ್ತಾ ಇರುವಂತಹ ಡೈರೆಕ್ಟರ್ಸ್ ನ ಬಗ್ಗೆ ತಿಳಿಸ್ಕೊಡ್ತೀವಿ. ಬನ್ನಿ, ಹಾಗಿದ್ರೆ ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಖಡಕ್ ಸಿನಿಮಾಗೆ ಸುಸ್ವಾಗತ. ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂತೋಷ್ ಆನಂದ್ ರಾಮ್, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ರಾಜಕುಮಾರ ಅನ್ನುವಂತಹ ಸಿನಿಮಾಗಳಿಂದ ಸಂತೋಷ್ ಅವರು 2 ಬಾರಿ ಆಲ್ ಟೈಮ್ ಹಿಟ್ ಗಳನ್ನ ನೀಡಿದ್ರು. ಒಂದು ವೆಲ್ ಬ್ಯಾಲೆನ್ಸ್ಡ್ ಆಕ್ಷನ್ ಸಿನಿಮಾವನ್ನ ಒಳ್ಳೆ ಮೆಸೇಜ್ ಜೊತೆಗೆ ಅರ್ಥಪೂರ್ಣವಾಗಿ ಸ್ಕ್ರೀನ್ ಮೇಲೆ ಹೇಗೆ ಪೋರ್ಟ್ರೇ ಮಾಡಬೇಕು ಅಂತ ಬೆಂಚ್ ಮಾರ್ಕ್ ರೀತಿ ಸೆಟ್ ಮಾಡಿದ್ರು. ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಕಮರ್ಷಿಯಲ್ ಡೈರೆಕ್ಟರ್ ಒಬ್ರು ಆಡ್ ಆನ್ ಆದ್ರೂ ಗುರು ಅನ್ನೋ ಅಷ್ಟರಲ್ಲಿ ರಾಘವೇಂದ್ರ ಸ್ಟೋರ್ಸ್ ಯುವ ಆ ಒಪಿನಿಯನ್ ಫಾರ್ಮ್ ಆಗೋದಕ್ಕೆ ಒಂದು ಬ್ರೇಕ್ ಹಾಕಿದೆ. ಅವರಿಗೆ ನೇಷನ್ ವೈಡ್ ಖ್ಯಾತಿ ಪಡೆಯುವಂತಹ ಪೊಟೆನ್ಷಿಯಲ್ ಖಂಡಿತ ಇದೆ. ಅಂಡ್ ಅವರು ಅದನ್ನ ತಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನಲ್ಲಿ ಹೇಗೆ ಯುಟಿಲೈಸ್ ಮಾಡ್ಕೋತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ದುನಿಯಾ ಸೂರಿ ತಮ್ಮ ಯುನೀಕ್ ಸ್ಕ್ರೀನ್ ಪ್ಲೇ ಅಂಡ್ ರಾ ಎಮೋಷನ್ಸ್ ಅನ್ನ ಸ್ಕ್ರೀನ್ ಮೇಲೆ ಇಳಿಸುವಂತಹ ಕೆಪಾಬಿಲಿಟೀಸ್ ನಿಂದ ಸೂರಿ ಅವರಿಗೆ ಎಲ್ಲಿಲ್ಲದ ಫೇಮ್ ಸಿಕ್ಕಿದೆ. ಯೂಶಲಿ ಒಂದು ಸಿನಿಮಾಗೆ ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ. ಆ ಸ್ಪ್ಯಾನ್ ನ ನಂತರ ಅದು ಹಳೇದಾಯ್ತಲ್ಲ ಅನ್ನೋ ಭಾವನೆ ಹುಟ್ಟಾಕತ್ತೆ. ಬಟ್ ಸೂರಿ ಅವರ ಸಿನಿಮಾಗಳು ಹಾಗಲ್ಲ. ಹಲವಾರು ವರ್ಷಗಳು ಕಳೆದ್ರು ಕೂಡ ಫ್ರೆಶ್ ಅನಿಸ್ತವೆ, ಯುನೀಕ್ ಅನಿಸ್ತವೆ. ಜಾಕಿ, ಟಗರು, ಕೆಂಡಸಂಪಿಗೆ, ಕಡ್ಡಿ ಪುಡಿಯಂತಹ ಸಿನಿಮಾಗಳು ಎಷ್ಟೋ ಹೊಸ ಫಿಲ್ಮ್ ಮೇಕರ್ಸ್ಗೆ ಒಂದು ಕೇಸ್ ಸ್ಟಡಿ ಆಗಿರೋದು ಕೂಡ ನಿಜಾನೇ. ಬಟ್ ಟಗರು ಸಿನಿಮಾದ ಸಕ್ಸಸ್ ನ ನಂತರ ಸೂರಿ ಅವರ ಪೊಟೆನ್ಷಿಯಲ್ಗೆ ತಕ್ಕಂತೆ ಸಿನಿಮಾಗಳಾಗ್ಲಿ, ಬಾಕ್ಸ್ ಆಫೀಸ್ ನಂಬರ್ಸ್ ಆಗ್ಲಿ ಬರ್ಲಿಲ್ಲ. ಪಾಪ್ಕಾರ್ನ್ ಮಂಕಿ ಟೈಗರ್, ಬ್ಯಾಡ್ ಮ್ಯಾನರ್ಸ್ ಸಿನಿಮಾಗಳಲ್ಲಿ ಅವ್ರದೇ ಆದಂತಹ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ನಲ್ಲಿ ಎಲ್ಲೋ ಸಿಗಾಕೊಂಡ್ಬಿಟ್ಟಿದ್ದಾರೆ ಅನ್ನುವಂತಹ ಭಾವನೆ ಕೂಡ ಹುಟ್ಟಾಕೊಂಡ್ವು. ಮುಂದೆ ಕಾಗೆ ಬಂಗಾರ, ಸೈಲೆಂಟ್ ಸುನೀಲಾ ಸಿನಿಮಾಗಳು ಅನೌನ್ಸ್ ಆಗಿದ್ರು, ಅದರ ಅಪ್ಡೇಟ್ಸ್ ಇಲ್ಲ. ಬಟ್ ಎನಿವೇಸ್, ಇನ್ನು ಅವರ ಅಪ್ಕಮಿಂಗ್ ಫಿಲ್ಮ್ಸ್ ಮೇಲೆ ನನಗೆ ಪರ್ಸನಲಿ ಬಹಳ ಕುತೂಹಲ ಇದೆ. ಭರ್ಜರಿ ಕಂಬ್ಯಾಕ್ ಮಾಡಿ ದುನಿಯಾ ಸೂರಿ ಅನ್ನುವಂತಹ ಬ್ರ್ಯಾಂಡಿಂಗ್ ಅನ್ನ ಉಳಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ. ಪವನ್ ಕುಮಾರ್ ಪ್ರತಿ ಸಿನಿಮಾದಲ್ಲೂ ಒಂದು ಡಿಫರೆಂಟ್ ಜಾನರ್ ನ ಎಕ್ಸ್ಪ್ಲೋರ್ ಮಾಡ್ತಾ ಎಲ್ಲಾದ್ರಲ್ಲೂ ಸಕ್ಸಸ್ ಕಂಡಂತಹ ಯುನೀಕ್ ಡೈರೆಕ್ಟರ್ ಪವನ್ ಕುಮಾರ್ ಅವರು. ಅವರ ಸಿನಿಮಾಗಳಲ್ಲಿ ಒಂದು ಫ್ರೆಶ್ನೆಸ್ ಇರುತ್ತೆ. ಜೀವನದ ಹಲವು ಸಂದೇಶಗಳನ್ನ ಕಾಮಿಡಿ ಮೂಲಕ, ಇಂಟ್ರೆಸ್ಟಿಂಗ್ ಪ್ಲಾಟ್ ಪಾಯಿಂಟ್ಸ್ ನ ಮೂಲಕ ತಿಳಿಸಿದ್ರು. ಅಂಡ್ ಅದನ್ನ ಡಿಸೈನ್ ಮಾಡ್ತಾ ಇದ್ದಂತಹ ರೀತಿ, ಅದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಂತಹ ರೀತಿ ಸಟಲ್ ಆಗಿ ಇರ್ತಾ ಇದ್ವು. ಲೂಸಿಯಾ, ಯೂಟರ್ನ್ ಅನ್ನುವಂತಹ ಸಿನಿಮಾಗಳಿಂದ ಬೇರೆ ರಾಜ್ಯಗಳಲ್ಲೂ ಒಂದಷ್ಟು ಸದ್ದನ್ನ ಮಾಡಿದ್ರು. ಬಟ್ ಯೂಟರ್ನ್ ನ ಸಕ್ಸಸ್ ನ ನಂತರ ಅವರು ಆಕ್ಟಿಂಗ್ ನತ್ತ ಹೆಚ್ಚು ಮುಖ ಮಾಡಿದ್ರು. ನೋ ಡೌಟ್ ಅವರೊಬ್ಬ ಟ್ಯಾಲೆಂಟೆಡ್ ಪರ್ಫಾರ್ಮರ್. ಬಟ್ ನಿರ್ದೇಶನ ಮಾಡಿದಂತಹ ಸಿನಿಮಾಗಳು ಬಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಫೇಲ್ ಆಗಿವೆ. ಫಹದ್ ಫಾಜಿಲ್ ಅವರೊಡನೆ ಮಾಡಿದಂತಹ ಧೂಮಂ ಚಿತ್ರ ಹೊಂಬಾಳೆ ಬ್ಯಾನರ್ ಅಡಿಯಲ್ಲಿ ಬಂದು ಡಿಸಾಸ್ಟರ್ ಟ್ಯಾಗ್ ಅನ್ನ ಪಡ್ಕೊಳ್ತು. ಇವರ ಅಪ್ಕಮಿಂಗ್ ಪ್ರಾಜೆಕ್ಟ್ ಗಳಿಂದ ನಮಗೆ ವಿಂಟೇಜ್ ಪವನ್ ಕುಮಾರ್ ಅವರ ಝಲಕ್ ಸಿಗಲಿ ಅನ್ನೋದು ನನ್ನ ಆಶಯ. ಯೋಗರಾಜ್ ಭಟ್ ಎಲ್ಲವನ್ನ ಸಿಂಪಲ್ ಆಗಿ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳುವಂತಹ ಭಟ್ರು ಎಷ್ಟೋ ಗ್ರೇಟ್ ಫಿಲಾಸಫಿಗಳನ್ನ ಇಷ್ಟು ಈಸಿಯಾಗಿ ಲಿಟ್ರಲಿ ಒಂದು ಹಾಡಿನಲ್ಲೇ ಹೇಳ್ತೀನಿ ಅನ್ನುವಂತಹ ಸ್ಟ್ರೆಂತ್ ಅನ್ನ ಇಟ್ಕೊಂಡಿದ್ದಾರೆ. ನಾವು ಚಿಕ್ಕಂದಿನಿಂದಲೂ ನೋಡಿ ಮೆಚ್ಚಿದ ಭಟ್ರು ಈಗಿನ ಅವರ ಸಿನಿಮಾಗಳಲ್ಲಿ ಎಲ್ಲೋ ಹಿಂದೆ ಉಳಿದು ಬಿಟ್ಟಿದ್ದಾರೆ ಅನ್ನುವಂತಹ ಫೀಲಿಂಗ್ ಬರ್ತಿದೆ. ಇವರ ಸಿನಿಮಾಗಳನ್ನ ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ವಲ್ಲ ಅಂತ ಅನ್ಕೊಳ್ತಿದ್ದ ನನಗೆ ಆ ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇಲ್ಲ ಈಗಿನ ಅವರ ಸಿನಿಮಾಗಳಲ್ಲಿ. ಎಕ್ಸೆಪ್ಟ್ ಗಾಳಿಪಟ 2. ಅವರ ರೀಸೆಂಟ್ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ನೀರಸವಾಗಿ ಪ್ರದರ್ಶನವನ್ನ ಕಂಡಿದೆ. ಅಂಡ್ ಇದೆಲ್ಲವೂ ನಮಗೆ ಗೊತ್ತಿರುವಂತಹ ವಿಚಾರಣೆ. 100ರಿಂದ 150 ದಿನ ಸಿನಿಮಾನ ಥಿಯೇಟರ್ಸ್ ನಲ್ಲಿ ಓಡಿಸ್ತಾ ಇದ್ದಂತಹ ಭಟ್ರು ಒಂದು ಸಾಲಿಡ್ ಕಂಬ್ಯಾಕ್ ಅನ್ನ ಅವರ ಮುಂದಿನ ಪ್ರಾಜೆಕ್ಟ್ ಮನದ ಕಡಲು ಇಂದ ಮಾಡ್ಲಿ ಅನ್ನೋದು ನನ್ನ ಆಸೆ ಗುರುವೆ. ಬಿಕಾಸ್ ಹಿ ಈಸ್ ರಿಯಲಿ ಸ್ಪೆಷಲ್. ಪ್ರೇಮ್ ಹ್ಯಾಟ್ರಿಕ್ ಡೈರೆಕ್ಟರ್. ಕರಿಯಾ, ಎಕ್ಸ್ಕ್ಯೂಸ್ ಮೀ, ಜೋಗಿ 3 ಸಿನಿಮಾಗಳು ಕೂಡ ಕ್ಲಾಸ್ ಆಡಿಯನ್ಸ್, ಮಾಸ್ ಆಡಿಯನ್ಸ್ ಇಬ್ರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಂತಹ ಸಿನಿಮಾಗಳು. ಪ್ರತಿಯೊಂದು ಸಿನಿಮಾವನ್ನ ನಾವು ಕ್ರಿಟಿಕಲಿ ಆಸ್ ವೆಲ್ ಆಸ್ ಕಮರ್ಷಿಯಲಿ ಅಪ್ರಿಶಿಯೇಟ್ ಮಾಡಬಹುದು. ಬಟ್ ಪ್ರೇಮ್ ಅವರು ಈ ಎರಡಕ್ಕೂ ಡಿಸರ್ವಿಂಗ್ ಆಗಿ ಮೆಚ್ಚುಗೆಯನ್ನ ಪಡ್ಕೊಳ್ತಾ ಇದ್ದವರು. ಆದ್ರೆ ಏಕಲವ್ಯ, ದ ವಿಲನ್ ಸಿನಿಮಾಗಳು ಅವರ ಅಪ್ರೋಚ್ಗೆ, ಅವರ ಸ್ಟೈಲ್ ಆಫ್ ಕ್ಯಾರೆಕ್ಟರೈಸೇಷನ್ ಇಂದ ತುಂಬಾನೇ ದೂರ ಉಳಿದ್ವು. ಇದೆಲ್ಲ ಸೈಡ್ ಗಿಟ್ಟು ಒಂದು ಸಿನಿಮಾನ ಹೇಗೆ ಮಾರ್ಕೆಟ್ ಮಾಡಬೇಕು, ಪ್ರಮೋಟ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅನ್ನೋದು ಇವತ್ತಿಗೂ ಪ್ರೇಮ್ ಅವರು ಸಕ್ಕದಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ತರ್ತಿರುವಂತಹ ಸಿನಿಮಾಗಳ ಬಗ್ಗೆ ಒಂದು ಸಣ್ಣ ಬಸ್ ಸದಾ ಇದ್ದೇ ಇರುತ್ತೆ. ಕೇಡಿ ಮೂಲಕ ಅವರು ಏನನ್ನ ಕುಕ್ ಮಾಡಿ ಆಡಿಯನ್ಸ್ಗೆ ತಿನ್ಸಕ್ಕೆ ರೆಡಿ ಆಗಿದ್ದಾರೆ ಅನ್ನೋದನ್ನ ಕಾಲನೇ ಉತ್ತರಿಸಬೇಕು. ಜಯತೀರ್ಥ ಪ್ರಾಬಬ್ಲಿ ಈ ಲಿಸ್ಟ್ ನಲ್ಲಿ ಅತಿ ಹೆಚ್ಚು ಅಪ್ ಅಂಡ್ ಡೌನ್ ನೋಡಿರೋದು ಇವರೇ ಇರಬೇಕು.
ಇವರ ಸಕ್ಸಸ್ ಗ್ರಾಫ್ ಒಂದು ಜಿಗ್ಜಾಗ್ ಲೈನ್ ರೀತಿ ಮೇಲೆ ಕೆಳಗಡೆ ಹಲವಾರು ಬಾರಿ ಆಟ ಆಡಿದೆ. ಬಟ್ ಕಳೆದ ಕೆಲವು ಕಾಲದಿಂದ ಆ ಗ್ರಾಫ್ ಜಾಸ್ತಿನೇ ಕೆಳಕ್ ಹೋಗಿದೆ ಅನ್ನೋದು ಗುಟ್ಟಿನ ಮಾತೇನಲ್ಲ. ಒಲವೇ ಮಂದಾರ, ಟೋನಿ, ಬೆಲ್ ಬಾಟಮ್ ಅಂತಹ ಕ್ರೇಜಿ ಸ್ಟೋರೀಸ್ ಗಳನ್ನ ನಮಗೆ ಪ್ರೆಸೆಂಟ್ ಮಾಡಿದ್ದಾರೆ ಜಯತೀರ್ಥ ಅವರು. ಬಟ್ ಇತ್ತೀಚೆಗೆ ತೆರೆ ಕಂಡಂತಹ ಕೈವಾ, ಬನಾರಸ್ ಕ್ರಿಟಿಕಲಿ ಆಗ್ಲಿ ಕಮರ್ಷಿಯಲಿ ಆಗ್ಲಿ ವರ್ಕ್ ಆಗ್ಲಿಲ್ಲ. ಈ ಎರಡೂ ಸಿನಿಮಾಗಳಲ್ಲಿ ಒಂದು ಲೇಜಿ ರೇಟಿಂಗ್ ಪ್ಯಾಟರ್ನ್ ಎದ್ದು ಕಾಣಿಸೋದು ಅಂದ್ರೆ ತಪ್ಪಾಗಲ್ಲ. ಅಪ್ಸ್ ಅಂಡ್ ಡೌನ್ಸ್ ಇವ್ರಿಗೆ ಹೊಸದೇನಲ್ಲ. ಆಸ್ ಟೈಮ್ ಪಾಸಸ್ ಒಂದು ಒಳ್ಳೆ ಎಂಟರ್ಟೈನರ್ ನ ಮೂಲಕ ಮತ್ತೆ ಎಲ್ಲರನ್ನ ರಂಜಿಸಿ ಒಂದು ಸಾಲಿಡ್ ಕಂಬ್ಯಾಕ್ ಅನ್ನ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ ಗುರುವೆ. ಇದಾಗಿತ್ತು ಕಂಬ್ಯಾಕ್ ನ ರುಚಿ ನೋಡೋದಕ್ಕೆ ಸಜ್ಜಾಗಿರುವಂತಹ ಕೆಲವು ಪ್ರಾಮಿನೆಂಟ್ ಡೈರೆಕ್ಟರ್ಸ್ ಗಳ ಲಿಸ್ಟ್. ಈ ಡೈರೆಕ್ಟರ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾವ್ದಾದ್ರು ಪ್ರಮುಖ ಹೆಸರು ಇಲ್ಲಿ ಮಿಸ್ ಆಗಿದ್ರೆ ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.